ಸಂಜೆ 8ರ ಹಳದಿಗತ್ತಲಲ್ಲಿ ಮನೆಯ ಬಾಗಿಲು ತಟ್ಟಿದ ಸದ್ದಿನ ಜೊತೆಗೆ ಕೈಬಳೆಯ ಸದ್ದೂ ಬೆರೆತಿರುವುದು ಕೇಳಿ ನನಗೆ ಅಚ್ಚರಿಯಾಗಿತ್ತು. ಬಾಗಿಲು ತೆರೆದು ನೋಡಿದರೆ ಹೊಸಿಲಿನಲ್ಲಿ ಆತಂಕದಲ್ಲಿ ನಿಂತಿದ್ದಳು ಭೂಮಿ. ಈಗಷ್ಟೇ ಸುಂಟರ ಗಾಳಿಯೊಂದು ಬೀಸಿ ಹೋದಂತೆ ತಲೆಕೂದಲು ಕ್ಲಿಪ್ಪಿನ ಹಿಡಿತ ತಪ್ಪಿ ಹರಡಿಕೊಂಡಿತ್ತು. ಒಟ್ಟಾರೆ ಸದಾ ಸೌಮ್ಯವಾಗಿ ಶಿಸ್ತಿನ ನಿಲುವಿನಲ್ಲಿರುತ್ತಿದ್ದವಳ ಈ ಪ್ರಕ್ಷುಬ್ಧ ಚಹರೆ ಯಾವುದೋ ಘಟಿಸಿ ಹೋದ ಆಘಾತದ ಕತೆ ಹೇಳುತ್ತಿತ್ತು. ಅವಳನ್ನು ಒಳಗೆ ಕರೆದೆ. ನನಗೆಂದು ಮಾಡಿಕೊಂಡ ಕಾಫಿಯ ಅರ್ಧವನ್ನು ಒಂದು ಲೋಟಕ್ಕೆ ಸುರಿದು ಅವಳಿಗೆ ಕೊಟ್ಟೆ. ಏನಾಯ್ತು ಭೂಮಿ? ಈ ಸರಿಹೊತ್ತಿನಲ್ಲಿ ಇಷ್ಟು ಅನಿರೀಕ್ಷಿತವಾಗಿ ಏಕೆ ಹೀಗೆ ಬಂದೆ? ನಿನ್ನ ಕಣ್ಣಲ್ಲಿರುವ ಈ ಪ್ರಕ್ಷುಬ್ಧತೆಯ ಅರ್ಥವೇನು? ಇವುಗಳ ಪೈಕಿ ಯಾವ ಪ್ರಶ್ನೆಯನ್ನೂ ನಾನು ಕೇಳಲಿಲ್ಲ. ನನಗೆ ಗೊತ್ತಿತ್ತು, ಅವಳು ಹೇಳಲೆಂದೇ ಬಂದಿದ್ದಾಳೆ ತನ್ನ ಕತೆಯನ್ನು, ತನ್ನ ನೋವನ್ನು. ಏನಾಗಿರಬಹುದು? ಊರಿನಲ್ಲಿರುವ ಅಮ್ಮನಿಗೇನಾದರೂ? ಛೇಛೆ, ಹಾಗೇನೂ ಆಗಿರಲಿಕ್ಕಿಲ್ಲ. ಕುಡಿದಾದ ಮೇಲೂ ಕಾಫಿಯ ಲೋಟವನ್ನು ಹಿಡಿದುಕೊಂಡೇ ಇದ್ದವಳ ಪಕ್ಕ ಸಮೀಪಕ್ಕೆ ನನ್ನ ಕುರ್ಚಿಯನ್ನು ಹಾಕಿಕೊಂಡು ಕುಳಿತು ಅವಳತ್ತ ನೋಡಿದೆ. ಈಗ ಹೇಳು ಎಂಬಂತೆ ತಗ್ಗಿಸಿಕೊಂಡಿದ್ದ ತಲೆಯನ್ನು ಮೆಲ್ಲನೆ ಎತ್ತಿ ನನ್ನೆಡೆಗೆ ನೋಡಿದಳು ಭೂಮಿ. ಗುಲಾಬಿಯ ಪಕಳೆಗಳನ್ನು ಗಿವುಚಿದಂತೆ ಕೆಂಪಾಗಿದ್ದ ಆ ಕಣ್ಣಿನಲ್ಲಿ ಧುಮ್ಮುಕುವ ತುರಾತುರಿಯಲ್ಲಿದ್ದ ಜಲಪಾತವಿತ್ತು. ನಾನು ನೀತಿಗೆಟ್ಟವಳಂತೆ ಹೌದಮನು? ನೇರವಾಗಿ ನನ್ನ ಕಣ್ಣನ್ನೇ ದಿಟ್ಟಿಸುತ್ತಾ ಕೇಳಿದಳು ಭೂಮಿ. ಥೋ, ಯಾಕೆ ಏನೇನೋ ಹೇಳ್ತಿದ್ದೀಯ? ಯಾರು ಏನಂದ್ರು ನಿಂಗೆ? ನಿಜ ಹೇಳು ಮನು, ನನ್ನನ್ನು ಬಾಲ್ಯದಿಂದ ನೋಡುತ್ತಿರುವವನು ನೀನು. ನಿನಗೂ ನನ್ನ ಬಗ್ಗೆ ಇಂಥದೇ ಅಭಿಪ್ರಾಯ ಇದೆಯಾ? ಕಂಬನಿಗಳು ಜಾರುವ ಮುನ್ನದ ಕೊನೆಯ ಹೆಜ್ಜೆಯಲ್ಲಿದ್ದವು. ನಾನು ಅವಕ್ಕಾದೆ. ಅವಳು ಮುಂದುವರೆಸಿದಳು. ಒಬ್ಬರ ಹತ್ತಿರ ನಾವು ನಮ್ಮ ಜೀವನದ ಕಹಿ ಘಟನೆಗಳನ್ನು ಹೇಳಿಕೊಳ್ಳುತ್ತೇವೆಂದರೆ ಅವರು ಅಷ್ಟು ಆತ್ಮೀಯರು, ನಂಬಿಕೆಯುಳ್ಳವರು ಅಂತ ಅರ್ಥ. ಆದರೆ ಅದೇ ವ್ಯಕ್ತಿ ಅದೇ ಘಟನೆಯನ್ನು ತಿರುಚಿ ನಮ್ಮನ್ನು ನಿಂದಿಸಿದರೆ ಏನು ಮಾಡಬೇಕು ಹೇಳು ಮನು? ನಿನಗೆ ಗೊತ್ತಿರಬಹುದು, ರಾಘುವನ್ನು ನಾನು ಮನಸಾರೆ ಪ್ರೀತಿಸಿದ್ದೇನೆ. ಕೇವಲ ಸುತ್ತಾಡಲಿಕ್ಕಲ್ಲ, ಸಮಯ ಕಳೆಯಲಿಕ್ಕೂ ಅಲ್ಲ, ಮದುವೆಯಾಗಲಿಕ್ಕೆ. ಹೌದು ಮನು, ನನ್ನ ಇಡೀ ಜೀವನವನ್ನು ಅವನೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ಎಂಬ ನಂಬಿಕೆ ಹುಟ್ಟಿದ ಮೇಲೆ ನಾನು ಅವನ ಜೊತೆ ಹೆಜ್ಜೆ ಇಟ್ಟೆ. ಅಷ್ಟಕ್ಕೂ ಆ ನಂಬಿಕೆಯನ್ನು ಹುಟ್ಟುಹಾಕಿದ್ದೂ ಅವನೇ. ಪ್ರೀತಿಯ ಮೊದಲ ಮಾತು ಉದುರಿದ್ದು ಅವನ ಬಾಯಿಂದಲೇ. ಚಂದದ ಹುಡುಗ, ಮಾತು ಮಾತಿನಲ್ಲಿ ಉದ್ಯಾನವನ ಅರಳಿಸುತ್ತಿದ್ದವನು. ಪ್ರೀತಿಯ ಮೊಟ್ಟೆ ಬಿರಿಯಲೋ ಬೇಡವೋ ಎಂದು ಯೋಚಿಸುತ್ತಿದ್ದ ಸೂಕ್ಷ್ಮ ಘಳಿಗೆಯಲ್ಲಿ ನೀನು ಹಾಗೂ ನಿನ್ನ ಅಮ್ಮ ಇನ್ನು ಮುಂದೆ ನನ್ನ ಜವಾಬ್ದಾರಿ ಎಂಬ ಜೀವಮಾನದ ಭರವಸೆಯ ಮಾತಾಡಿಬಿಟ್ಟ. ಅಪ್ಪನ ಚಿತ್ರ ಮನದಲ್ಲಿ ಅಚ್ಚಾಗುವ ಮೊದಲೇ ಅವನನ್ನು ಕಳೆದುಕೊಂಡು ಯಾರದೋ ಹಂಗಿನಲ್ಲಿ ಬದುಕನ್ನು ಕಳೆಯುತ್ತಾ ಹೆಜ್ಜೆ ಹೆಜ್ಜೆಗೂ ಸಮಾಜದ ಕೆಟ್ಟ ದೃಷ್ಟಿಯಿಂದ ಪಾರಾಗುತ್ತಾ ಇದ್ದ ಈ ದೈನೇಸಿ ಬದುಕಿಗೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಭರವಸೆ ಬೇಕಿತ್ತು ಹೇಳು? ಖುಷಿಯಿಂದಲೇ ಒಪ್ಪಿಕೊಂಡೆ. ಭೂಮಿ ರಾಘುವಿನ ಜೊತೆ ಓಡಾಡುತ್ತಿರುವುದು ನಾನು ಗಮನಿಸದ್ದೇನೂ ಆಗಿರಲಿಲ್ಲ. ಇಬ್ಬರ ನಡುವಿನ ಒಡನಾಟ ಸ್ನೇಹದ ಬೇಲಿ ದಾಟಿ ಪ್ರೀತಿಯ ಚಪ್ಪರಕ್ಕೆ ಚಾಚಿಕೊಂಡಿದೆ ಎಂಬ ಅನುಮಾನ ಮೂಡಿತ್ತಾದರೂ ಅವಳಾಗಿ ಹೇಳದ ಹೊರತು ಈ ವಿಷಯದಲ್ಲಿ ಮೂಗು ತೂರಿಸಬಾರದೆಂದು ಸುಮ್ಮನಿದ್ದೆ. ಅಷ್ಟಕ್ಕೂ ಇಲ್ಲಿ ನಾನು ಮೂಗು ತೂರಿಸಿ ಮಾಡುವುದು ಏನಿರಲಿಲ್ಲ. ತಿಂಗಳಿಗೆ 1,00,000 ಸಂಬಳ ಎಣಿಸುವ ಶ್ರೀಮಂತ ಹುಡುಗ, ಬುದ್ಧಿವಂತ, ಚುರುಕಿನವನು. ಇನ್ನೇನು ಬೇಕು? ಹುಡುಗಿ ಕೊನೆಗೂ ಸೆಟಲ್ ಆದಳು ಎಂದೇ ಭಾವಿಸಿ ನಕ್ಕಿದ್ದೆ. ಆದರೆ ಕಥೆ ಮಗ್ಗಲು ಬದಲಿಸಿತ್ತು. ಆಗೊಮ್ಮೆ ಈಗೊಮ್ಮೆ ಅವನ ಮಾತಿನಲ್ಲಿ ಇಣುಕುತ್ತಿದ್ದ ಅಪಾರಾರ್ಥಗಳನ್ನು ತಮಾಷೆಯೆಂದೇ ಭಾವಿಸಿದ್ದಳು ಭೂಮಿ. ಆದರೆ ಸತ್ಯದ ಮೇಲಿನ ಪರದೆ ಇಂದು ಸರಿದಿತ್ತು. ಅದೊಂದು ಆತ್ಮೀಯ ಘಳಿಗೆಯಲ್ಲಿ ಭೂಮಿ ಮದುವೆಯ ಮಾತಾಡಿದ್ದಳು. ನಕ್ಕು ಬಿಟ್ಟಿದ್ದ ರಾಘು. ಮದುವೆನಾ? ಅದು ನನ್ಗೂ ನಿನ್ಗ? ನಾನ್ಸೆನ್ಸ್. ಏನೋ ಆ ಕ್ಷಣದ ಭಾವತೀವ್ರತೆಯಲ್ಲಿ ಪ್ರೀತಿ ಗೀತಿ ಅಂದರೆ ಅದನ್ನೇ ನಂಬಿಬಿಡೋದಾ? ಯಾಕೆ, ನನ್ನ ಶ್ರೀಮಂತಿಕೆಯ ಮೇಲೆ ಅಷ್ಟೊಂದು ಆಸೆನಾ? ಬೆಚ್ಚಿ ಬಿದ್ದಿದ್ದಳು ಭೂಮಿ. ಗಂಡಸಿನ ಮತ್ತೊಂದು ವಿಕೃತ ಮುಖ ಅವಳೆದುರು ಮುಖವಾಡ ಕಳಚಿತ್ತು ಹಾಗೂ ಅವಳ ಚಾರಿತ್ರ್ಯವನ್ನೇ ಪ್ರಶ್ನಿಸಿತ್ತು.
ಹೌದು ಮನು, ನನಗೆ ದುರಾಸೆ. ಇಷ್ಟು ವರ್ಷಗಳ ಕಷ್ಟದ ಬದುಕು ಇನ್ನಾದರೂ ಮುಗಿಯಲಿ ಅಂತ. ದಿಕ್ಕೆಟ್ಟ ಈ ಹಾಳು ಜೀವನಕ್ಕೆ ಸುಂದರ ನಿಲ್ದಾಣ ಸಿಗಲಿ ಅಂತ. ನನಗೂ ಅಮ್ಮನಿಗೂ ಸುಭದ್ರ ನೆಲೆ ದೊರಕಲಿ ಅಂತ. ಹೇಳು ಮನು, ಇದು ತಪ್ಪೇನು? ಅಸ್ಥಿರ ಬದುಕಿನ ಹೆಣ್ಣೊಬ್ಬಳು ರಾಘುವಿನಂಥವನ ಸುಳ್ಳು ಮಾತುಗಳಲ್ಲಿ ಕಂಡ ಸುಂದರ ಭವಿಷ್ಯವ ನಿಜವೆಂದು ನಂಬಿದರೆ ಅದು ವ್ಯಭಿಚಾರವೇನು? ಹರಿತವಾದ ಅವಳ ಪ್ರಶ್ನೆಗಳಿಗೆ ಏನೆಂದು ಉತ್ತರಿಸುವುದೆಂದು ತಿಳಿಯಲಿಲ್ಲ. ಸಮಾಜದಲ್ಲಿ ಪ್ರತಿದಿನವೂ ನಡೆಯುವ ಇಂತಹ ಮೋಸಗಳಿಗೆ ನ್ಯಾಯ ತೀರ್ಮಾನ ಮಾಡುವ ಯಾವ ನ್ಯಾಯಾಲಯವೂ ಇಲ್ಲ ಎನ್ನುವ ಸತ್ಯವ ಅವಳಿಗೀಗ ಹೇಳುವುದಾದರೂ ಹೇಗೆ? ಸಾಯಬೇಕು ಅನಿಸಿತು. ನಾನು ಸತ್ರೆ ಅಮ್ಮ ಅನಾಥಳಾಗ್ತಾಳೆ. ಇದೊಂದು ರಾತ್ರಿ ಮನು, ಇದೊಂದು ರಾತ್ರಿ ನನ್ನನ್ನು ಉಳಿಸಿಕೊ. ನಾನು ಸಾಯ್ಬಾರ್ದು. ಇಷ್ಟು ಹೊತ್ತು ಅಂಚಿನಲ್ಲಿ ಕಾದಿದ್ದ ಕಂಬನಿಯೆಲ್ಲ ಒಟ್ಟಿಗೆ ಧುಮ್ಮಿಕ್ಕಿ ಬಂತು. ಅದೇಕೋ ನಂಗೂ ಚಾಕ್ಲೇಟ್ ಕೊಡು ಎಂದು ದೊಡ್ಡಪ್ಪನಿಂದ ಪೆಟ್ಟು ತಿಂದ ಪುಟ್ಟ ಭೂಮಿಯೇ ಅಳುತ್ತಿರುವಂತೆ ಭಾಸವಾಯಿತು. ವಯಸ್ಸು, ಸಮಾಜ, ಕಟ್ಟುಪಾಡು, ಗಂಡು ಹೆಣ್ಣುಗಳೆಂಬ ಎಲ್ಲ ಎಲ್ಲೆಗಳನ್ನೂ ಮೀರಿ ಅವಳನ್ನು ಸಂತೈಸಬೇಕೆನಿಸಿತು. ಅವಳ ಹಿಂದಲೆಯನ್ನು ಮೆಲ್ಲನೆ ಸವರಿ ಏನೋ ಹೇಳಲೆಂದು ಬಾಯ್ತೆರೆದೆ. ಇಲ್ಲ, ನಾನು ಅಳೋದಿಲ್ಲ. ಥಟ್ಟನೆ ಎದ್ದು ನಿಂತಳು ಭೂಮಿ. ಜಾರಿ ಬಂದ ಕಂಬನಿಗಳೆರಡನ್ನು ಪಟೀರನೆ ಒರೆಸಿಕೊಂಡಳು. ಸಾಕು, ನನ್ನ ಬಗ್ಗೆ ಯಾವ ಒಳ್ಳೆಯ ಭಾವವೂ ಇಲ್ಲದ, ನನ್ನ ಖುಷಿಗಳಿಗೆ ಯಾವ ರೀತಿಯಲ್ಲೂ ಸಂಬಂಧ ಪಡೆದವರಿಗೋಸ್ಕರ ಕಣ್ಣೀರು ಹರಿಸಿದ್ದು ಸಾಕು. ಇನ್ನು ನಾನು ಅಳುವುದಿಲ್ಲ. ನಾನಿನ್ನು ಬರ್ತೀನಿ. ನಾನು ಏನಾದರೂ ಹೇಳುವ ಮೊದಲೇ ಬಾಗಿಲು ತೆಗೆದು ಹೊರಗಿನ ಕತ್ತಲಿನಲ್ಲಿ ನಡೆಯುತ್ತಾ ಮರೆಯಾಗಿ ಹೋದಳು ಭೂಮಿ. ಆ ದಿನ ಕತ್ತಲಲ್ಲಿ ಎದ್ದು ಹೋಗಿದ್ದ ಭೂಮಿ ಮರುದಿನದ ಬೆಳಕಿನಲ್ಲಿ ಬೇರೆಯವಳೇ ಆಗಿ ಕಂಡಿದ್ದಳು. ಅವಳೀಗ ಮಾತು ಕಡಿಮೆ ಮಾಡಿದ್ದಳು. ಕಡಿತಗೊಂಡ ಮಾತು ಕೆಲಸವಾಗಿ ಬದಲಾಗಿತ್ತು. ಸಂಜೆ 8-9 ತನಕವೂ ಅವಳ ಕ್ಯಾಬಿನ್ನಲ್ಲಿ ಬೆಳಕು ಪ್ರಜ್ವಲಿಸುತ್ತಿತ್ತು. ಯಾಕಿಷ್ಟು ಕೆಲಸ ಮಾಡ್ತೀಯೇ ಹುಡುಗಿ ಎಂದು ಕೇಳಿದರೆ, ಹಳೆಯ ಪ್ರೀತಿಯನ್ನು ಮರೆಯಬೇಕೆಂದರೆ ಹೊಸತೇನನ್ನಾದರೂ ಪ್ರೇಮಿಸಲೇಬೇಕಲ್ಲ ಎಂದು ತುಟಿಯಂಚಿನಲ್ಲೇ ನಗುತ್ತಿದ್ದಳು. 3 ತಿಂಗಳು ಕಳೆದಿತ್ತೋ ಏನೋ. ಮತ್ತೊಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಹಿಡಿದು ಕಂಪನಿ, PG, ಏರಿಯಾಗಳೆಲ್ಲವನ್ನೂ ಬದಲಾಯಿಸಿ ಹೊರಟೇ ಹೋದಳು. ಅಂದು ಕೊನೆಯ ಬಾರಿಗೆ ಆತ್ಮೀಯವಾಗಿ ಹೆಗಲು ತಬ್ಬಿ ಟಾಟಾ ಎಂದವಳು ಮತ್ತೆ ಸಿಕ್ಕಿದ್ದು ಇಂದೇ. ಮದುವೆಯ ಸುದ್ದಿ ಹೊತ್ತುಕೊಂಡು